ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸರ್ಜಾ. ಇವತ್ತು ಒಂದು ಅದ್ಭುತವಾಗಿರೋ ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಟ್ರೈಲರ್ ನೋಡಿದೆ. ಸಿನಿಮಾ ಹೆಸರು ದಸ್ಸು ಅಂತ. ಸಸ್ಪೆನ್ಸ್ ಇದೆ, ಕ್ರೈಮ್ ಇದೆ, ಆಲ್ಸೋ ಯಾರೋ ಒಬ್ಬ ಸೈಕೋ ಇದ್ದಾನೆ ಅಂತ ಅನ್ಸುತ್ತೆ. ನನಗೆ ಇದು ನೋಡಿದಾಗ ಇಟ್ ಈಸ್ ಮೋರ್ ರಿಲೇಟೆಡ್ ಟು ಗ್ಯಾಮ್ಲಿಂಗ್ ಏನೋ ಅಂತ ಅನಿಸ್ತು. ಬಟ್ ವಿಲ್ ವೀಟ್ ಅಂಡ್ ವಾಚ್. ಯಾವಾಗ ಅಂದ್ರೆ ಇದೇ ತಿಂಗಳು ಅಂದ್ರೆ ಮೇ 17ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತದೆ. ದಯವಿಟ್ಟು ಎಲ್ಲರೂ ಹೋಗಿ ಆಶೀರ್ವಾದ ಮಾಡಿ. ಆಲ್ಸೋ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು ರಾಮಸ್ವಾಮಿ ಅವರು ಅಂಡ್ ಮಾರುತಿ ಗೌಡ ಅವರು. ಸೊ ಕಮಲ್ ಅವರು ಆಕ್ಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ಒಂದು ನಮ್ಮ ಭಗತ್ ರಾಜ್ ಅವರು. ಇವ್ರು ಯಾವಾಗಲೂ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ ಮಾಡ್ತಾ ಬಂದಿದ್ದಾರೆ. ಇಡೀ ಟೀಮ್ ಆಲ್ ದಿ ವೆರಿ ಬೆಸ್ಟ್. ನಾನು ಯಾವಾಗಲೂ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಎಲ್ಲ ಕನಸು ಎಂಕರೇಜ್ ಮಾಡಿ ಪ್ರೋತ್ಸಾಹ ನೀವು ಮಾಡಿದ್ರೆ ಎಲ್ರಿಗೂ ಇಂಡಸ್ಟ್ರಿಯಲ್ಲಿ ಒಂದು ನೆಲೆ ಸಿಗಲ್ಲ. ಸೊ ದಯವಿಟ್ಟು ಎಲ್ಲರೂ ಎಂಕರೇಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತನಾಡಿಸ್ತಾ ಇದ್ದೀನಿ. ಜಯ ಆಂಜನೇಯ. ನನಗೆ ನೋಡಿದ ತಕ್ಷಣ ಒಂದು ಕಾಫಿ ಡೇನಲ್ಲಿ ಹೇಳಿದ್ರು, ನೀವೇ ನಮ್ಮ ಕ್ಯಾರೆಕ್ಟರ್ ಇದಕ್ಕೆ ಸೂಟ್ ಆಗೋದು ಅಂತ. ಅದಕ್ಕೋಸ್ಕರ ನಾನು ದುಬೈಯಿಂದ ಅಲ್ಲಿ ಬಂದಿದ್ದೆ. ಆಮೇಲೆ ಬಾಲಿವುಡ್ನಲ್ಲಿ ಇದ್ದೆ, ಆಸ್ ಜರ್ನಲಿಸ್ಟ್ ಇದ್ದೆ. ಅದಾದಮೇಲೆ ಸಲ್ಮಾನ್ ಖಾನ್ ಮ್ಯಾನೇಜರ್ ಇದ್ದೆ. ಅದಾದಮೇಲೆ ಬೆಂಗಳೂರಿಗೆ ಬಂದಾಗ ಭಗತ್ ಸರ್ ಹೇಳಿದರು, ಇದು ಮಾಡೋಣ ಫಿಲ್ಮ್, ಓಕೆ ನೀವೆಲ್ಲಿ ಇದ್ದೀರಾ ಇದರಲ್ಲಿ ಅಂತ. ಅವ್ರು ಅವಕಾಶ ಕೊಟ್ಟರು, ಮಾಡಿದ್ದೀನಿ. ಈ ಫಿಲ್ಮ್ ಸೂಟ್ ನೀವೆಲ್ಲರೂ ನೋಡಬೇಕು. ಇದರಲ್ಲಿ ಆ್ಯಕ್ಟಿಂಗ್ ಏನಿದೆ ಅಂತ ಎಲ್ಲ ರಸಗಳು ತುಂಬಿದ್ದೀವಿ ಮತ್ತು ತುಂಬ ಒಳ್ಳೆ ಸಿನಿಮಾ ಬಂದಿದೆ. ಭಗತ್ ಸರ್ಗೆ ಹೇಳ್ತೀನಿ. ಓಕೆ, ಇದರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಗಳು ಇದೆ. ಯಾಕೆ ಗೊತ್ತಾ, ಇದು ಕಂಟೆಂಟ್ ಸಿನಿಮಾ ಮತ್ತು ಇದರಲ್ಲಿ ಫ್ಲೇವರ್ಸ್ ಯಾವ ಥರ ಆಗಿದೆ ಜೀವನದ್ದು ಎಲ್ಲ ಫ್ಲೇವರ್ಸ್ಗಳು ಕಂಪೈಲೇಷನ್ ಮಾಡಿ ಈ ಫಿಲ್ಮ್ ಮಾಡಿದ್ದೀವಿ. ನೀವೆಲ್ಲರದ್ದು ಸಪೋರ್ಟ್ ಮತ್ತು ಸಹಕಾರ ಬೇಕು. ಥ್ಯಾಂಕ್ ಯು.